ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ದಯಾಬಾಬಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗಾಡಿ ಮೇನ್ ಸರ್ವಿಸ್ ಮಾಡಿಸ್ಬೇಕು ಅಂತ ತಗೊಂಡ್ ನೋಟಿನಿ. ಇವತ್ತು ಶನಿವಾರ ಐತಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿನ, ನೋಡ್ಬೇಕು ಟೈಮ್ ಸಿಕ್ಕ ಹೋಗ್ತೀನಿ. ಇಲ್ಲ ಅಂತಂದ್ರೆ ಎಲ್ಲ ಫಸ್ಟ್ ಗಾಡಿ ತಗೊಂಡೋಗಿ ಸರ್ವಿಸ್ ಮಾಡಿಸಿ ಆಮೇಲೆ ಎತ್ಕೊ ಬರ್ಬೇಕು. ಇವಾಗ ಎರಡ್ ಕಡೆ ಐತಿ, ಒಂದ್ ಬನಶಂಕರ ಐತಿ, ಇನ್ನೊಂದು ಎಲೆಕ್ಟ್ರಾನಿಕ್ ಸೈಡ್ ಐತಿ. ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ದು. ಅದನ್ನ ಎಷ್ಟು ಮಾಡತ್ತೀನಿ ಇಟ್ಲಿ ಹೋಗ್ಬೇಕಂತಂದು ನನ್ ಜೊತೆ ಒಂದ್ ಹೆಲ್ಮೆಟ್ ಕ್ಯಾಮ್ರಾ ತಗೊಂಡ್ ಹೊಂಟಿನಿ. ಆಮೇಲೆ ಕೆಳಗಡೆ ಹೋಗಿ ಗಾಡಿ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಅದ್ರ ಮೇಲೆ ಇರೋ ಧೂಳ್ ನೋಡಿದ್ರ ಅಂದ್ರ ಮೇಕಪ್ ಮಾಡೋದ ಬೇಕಾಗಿಲ್ಲ, ಅಷ್ಟು ಕ್ಲೀನ್ ಆಗಿ ಮೇಕಪ್ ಆಗೈತಿ ನಮ್ ಗಾಡಿಗೆ. ಅಷ್ಟು ಧೂಳ ಐತಿ ಅದ್ರಾಗ. समझा? हाँ नहीं तू समझा नहीं समझ रहे हो समझ रहे हो आप समझ रहे हो ಕೆಳಗೆ ಹೋಗಿ ಗಾಡಿನ ಪಟ್ ಒರೆಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡೋಗಿ ಶೋರೂಮ್ ಬಿಡೋಣ. ಎಷ್ಟಾಗತ್ತ ಅಂತ ನೋಡೋಣ. ನೋಡ್ರಿ ಹೆಂಗಾಯ್ತು ಅಂತಂದ್ರ ಧೂಳ್ ಹಿಡ್ಕೊಂಡ್ ಹೋಗ್ಬಿಡತ್ತೆ. ಯಾಕಂದ್ರ ಪಕ್ಕದಾಗ ರೋಡ್ ಒಂದು ಕನ್ಸ್ಟ್ರಕ್ಷನ್ ಆಗತೈತಿ. ಅದ ಒಂದ್ ಕಾರಣಕ್ಕ ಹಿಂಗೆಲ್ಲ ಆಗತೈತಿ. ಗಾಡಿನ ಎಷ್ಟು ವರ್ಷ ಇಟ್ರು ಬೆಳಿಗ್ಗೆ ಅನ್ನೋದ್ಲ ಹಿಂಗ ಆಗತ್ತದ. ಅಷ್ಟು ಡರ್ಟ್ ಇಷ್ಟ ಆಡ್ತಿ. ಮೇನ್ ಇಲ್ಲಿ ಹೊಡೆದೈತಿ ಸೀಲ್, ಹಂಗಾಗಿ ಇದನ್ನ ಮೇನ್ ತೋರಿಸ್ಬೇಕು. ಆಕ್ಚುಲಿ ಇದು ನನ್ಗೆ ಗೊತ್ತಿರ್ಲಿಲ್ಲ, ಇದು ಹೋಗೈತಂತ. ನಾನು ಇವಾಗ ಕ್ಲೀನ್ ಮಾಡೋದ್ನಾಗ ಇವಾಗ ಗೊತ್ತಾಗೈತಿ ನನಗೆ ಇದು ಎಷ್ಟಾಗತ್ತ ಏನು ಅಂತ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಶೋರೂಮ್ ತಗೊಂಡೋಗಿ ಬಿಟ್ಟಾಗ ಅದನ್ನ ಕಂಪ್ಲೀಟ್ ಆಗಿ ನಾನು ಅಪ್ಡೇಟ್ ಕೊಡ್ತೀನಿ. ಎಲ್ಲ ಸರ್ವಿಸ್ ಆದ್ಮೇಲೆ ಆ ವಿಡಿಯೋನು ಮತ್ ಮಾಡ್ತೀನಿ. ಇದನ್ನ ಹಿಂಗ ಎತ್ಕೊಂಡು ಹೋಗಕ ದೂರ ಬನಶಂಕರಿಗೆ ಅಂತೂ ಹೋಗಕ್ಕಾಗಲ್ಲ. ಇವಾಗ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿಯಾಗ ಬಿಟ್ಬಿಡ್ತೀನಿ, ಮಾಡಿಸ್ತೀನಿ. ನೋಡ್ಬೇಕು ಎಷ್ಟಾಗುತ್ತೆ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋ ಕೊಡ್ತೀನಿ, ಅದ್ರಾಗ ನೀವು ನೋಡ್ಕೊಳ್ರಿ. ಅಂತಿಂತೂ ಶೋರೂಮ್ ಹತ್ರ ಬಂದೆ. ಇವಾಗ 8:30 ಆಗೈತೀನಿ, ಯಾರು ಬಂದಿಲ್ಲ. 9:30 ಆನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೆ ಹೊಸ ಕಂಟೆಂಟ್ಗೆ ವೇಟ್ ಮಾಡ್ರಿ. ಥ್ಯಾಂಕ್ ಯು.